ಉಲ್ಟಾ ಇಟ್ಕೊಂಡು ಸ್ಟಿಚ್ ಹಾಕಬೇಕು. ಇದೀಗ ಸೀದಾ ಇದೆ ಅಲ್ವಾ, ನಾವು ಉಲ್ಟಾ ಇಟ್ಕೊಂಡು ಸ್ಟಿಚ್ ಹಾಕಿದ್ರೆ ಆಯಿತು. ಸ್ಟಿಚ್ ಹಾಕ್ಕೊಂಡು ಉಲ್ಟಾ ತೆಗೆದ್ರೆ ಅದೇ ಥರ ಬರುತ್ತೆ ನೋಡಿ, ಅಲ್ಲಿ ಓಪನ್ ಇರುತ್ತೆ ನೋಡಿ, ಮೇಲ್ಗಡೆ ಇದರಿಂದ ಇರುತ್ತೆ ನೋಡಿ. ಆ ಥರದನ್ನೇ ನಾನು ಇದರಲ್ಲಿ ನೋಡಿ 4 ಪೀಸ್ ಆಯಿತು ಅವ್ರ ಬೆಡ್ಶೀಟಲ್ಲಿ. 4 ಪೀಸನ್ನು ಕಟ್ ಮಾಡಿದೆ, ಸ್ಟಿಚ್ ಮಾಡಲಿಕ್ಕೆ ಕಟ್ ಮಾಡಿದ್ದೇನೆ ನೋಡಿ. ಅದೇ ಥರ ಒಂದು ಪೀಸನ್ನು ಕಟ್ ಮಾಡಿದರೆ ನೀವು ಅದೇ ಅಳತೆಯಲ್ಲಿ ಅದು ನೋಡಿ, ಅದು ಹರಿದೋಗಿದೆ ನೋಡಿ, ಆ ಪೀಸನ್ನು ಬಿಟ್ಬಿಟ್ಟು ಆ ಕಡೆಯಿಂದ ನಾವು ಕಟ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ನಿಮಗೆ ಎಷ್ಟು ಪೀಸ್ ಸಿಗುತ್ತೋ ಅಷ್ಟರಲ್ಲಿ ಹೊಲಿಬೋದಲ್ವಾ, ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ. ಇಷ್ಟಿಷ್ಟು ದಪ್ಪದ್ದೆಲ್ಲ ಏನು ಮಾಡೋಕ್ಕೂ ಆಗೋಲ್ಲ, ಹರಿದೋಗ್ಬಿಟ್ರೆ ಅಲ್ವಾ. ಕಾಲು ವರ್ಷಕ್ಕೆ ಹಾಕಬೇಕು, ಆ ವೇಸ್ಟ್ ಪೀಸನ್ನು ನೀವು ಕಾಲು ವರ್ಷಕ್ಕೆ ಹಾಕ್ಬೋದು, ಅಥವಾ ಏನೋ ಒಂದು ಮಾಡ್ಬೋದಪ್ಪ. ತುಂಬ ನಿಮಗೆ ಯಾವುದು ವೇಸ್ಟ್ ಪೀಸ್ ಅಂತಲೇ ಇಲ್ಲ. ಇವಾಗ ನಾನು ನಿಮಗೆ ಒಂದೊಂದೇ ಹೇಳ್ಕೊಡ್ತಾ ಇದ್ನಲ್ಲ ಈ ಬಿಸ್ನೆಸ್ಸಲ್ಲೆಲ್ಲ, ತುಂಬ ಟೈಲರಿಂಗ್ ಬಿಸ್ನೆಸ್ ಅಂತ ನಾನೊಂದು ನಿಮಗೆ ನನ್ನದು ಪ್ಲೇಲಿಸ್ಟಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಬೇರೆ ಬೇರೆ ಥರದ್ದೆಲ್ಲ ಹಾಕ್ತಾ ಇದ್ದೇನೆ ನಾನು. ಅದನ್ನು ನೋಡಿಕೊಂಡು ನೀವು ಪ್ಲೇಲಿಸ್ಟನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಯಾವ್ಯಾವ ಥರದ್ದು ಬೇಕಾದರೂ ವೆರೈಟೀಸ್ ಇದೆ. ಎಲ್ಲದು ಬ್ಲೌಸ್ ಬೇರೆ,